ಎಲೆಕ್ಷನ್ ಬಳಿಕ ಮುಖ್ಯಮಂತ್ರಿಗಳು ಸಿಎಂ ಕುರ್ಚಿಯಿಂದ ಕೆಳಕ್ಕಿಳಿತಾರಾ? ಈ ತರದ ಮಾತುಗಳು ಕೇಳಿಬಂದಿತ್ತು. ಅವರ ಪಕ್ಷದ ನಾಯಕರಿಂದಲೇ ಕೇಳಿಬಂದಿತ್ತು. ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಲೋಕಸಭೆ ಎಲೆಕ್ಷನ್ ಬಳಿಕ ಸಿಎಂ ಕುರ್ಚಿಯಿಂದ ಇಳಿತಾರಾ ಸಿದ್ದರಾಮಯ್ಯನವರು? ಮುಖ್ಯಮಂತ್ರಿ ಬದಲಾವಣೆ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿಎಂ ಬದಲಾವಣೆ ಇರಬಹುದು, ಹೆಚ್ಚುವರಿ ಡಿಸಿಎಂಗಳನ್ನ ಹಾಕೋದಿರ್ಬೋದು, ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನಿಸುತ್ತೆ, ನಾವು ಒಪ್ಕೋತೀವಿ ಅಷ್ಟೇ ಅಂತ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿರೋದು. ಕೆಲವು ನಾಯಕರೆಲ್ಲ ಹೇಳಿದ್ರು, ನಿರೀಕ್ಷಿತ ಪ್ರಮಾಣದಲ್ಲಿ ನಾವು ಗೆಲ್ಲದೆ ಹೋದರೆ ಮುಖ್ಯಮಂತ್ರಿಗಳ ಕುರ್ಚಿಗೆ ಕಂಟಕ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಆ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೂ ಕೂಡ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಟ್ಟಿದ್ದಾರೆ. ಅವರ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ, ಯಾವ ರೀತಿ ಪದ್ಧತಿ ಇದೆ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಒಪ್ಕೋತೀವಿ ಅಂತಕ್ಕಂಥದ್ರ ಬಗ್ಗೆ ಕೂಡ ಬಹಳ ಮುಕ್ತವಾಗಿ ಮುಖ್ಯಮಂತ್ರಿಗಳು ಪಬ್ಲಿಕ್ ಟಿವಿಗೆ ಕೊಟ್ಟಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಎಲ್ಲ ವಿಚಾರಗಳು ಅದರ ಬಗ್ಗೆ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲ ನಡೀತವೆ. ಯಾವಾಗ ಅಧಿಕಾರ ಎಲ್ರಿಗೂ ಬೇಕು ಅನ್ನೋದು ಇಂಥ ಚರ್ಚೆಗಳು ನಡೀತವೆ. ಇದೆಲ್ಲ ಅಲ್ಟಿಮೇಟ್ಲಿ ಹೈಕಮಾಂಡ್, ನಮ್ಮದು ಹೈಕಮಾಂಡ್ ಇರೋದ್ರಿಂದ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ಹೋಗ್ತೀವಿ. ಸರ್, ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಕಡೆ ಲಿಂಗಾಯತ ಸಮುದಾಯ, ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯ, ಇಬ್ರು ಕೂಡ ಕಾಂಗ್ರೆಸ್ ಕಡೆಗೆ ಒಲವನ್ನ ತೋರಿಸಿದ್ರು ಅನ್ನುವಂಥದ್ದು. ಬಟ್ ಪರಿಸ್ಥಿತಿ ಈಗ ಆ ರೀತಿ ಇಲ್ಲ ಅನ್ನುವಂಥ ಚರ್ಚೆಗಳು ನಡೀತದೆ. ತಮ್ಗೇನಿಸುತ್ತೆ? ಕಾಂಗ್ರೆಸ್ ಪಾರ್ಟಿ ಯಾವುದೋ ಒಂದು ಜಾತಿಗೆ ಸೀಮಿತವಾದಂತ ಪಾರ್ಟಿ ಅಲ್ಲ. ಎಲ್ಲ ಜಾತಿಗಳ ಜನರು ಕೂಡ ಕಾಂಗ್ರೆಸ್ ಪಾರ್ಟಿನ ಬೆಂಬಲಿಸ್ತಾರೆ. ದಟ್ ಇಸ್ ವೈ ನಾವು ಇನ್ಕ್ಲೂಸಿವ್ ಅನ್ನೋ ಪದದಲ್ಲಿ ಇದೆಯಲ್ಲ, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ನಮಗೆ ಒಕ್ಕಲಿಗರು ಓಟ್ ಹಾಕ್ತಾರೆ, ಲಿಂಗಾಯತರು ಓಟ್ ಹಾಕ್ತಾರೆ, ಬ್ರಾಹ್ಮಣರು ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಇರ್ಬೋದು. ಬಟ್ ಎಲ್ಲ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬೇರೆ ಎಲ್ಲರೂ ಕೂಡ ಓಟ್ ಹಾಕ್ತಾರೆ ಕಾಂಗ್ರೆಸ್ ಪಾರ್ಟಿ. ಅದರಿಂದ ನಾವು 136 ಸೀಟ್ ಗೆಲ್ಲಕ್ಕಾಗ್ತದೆ. ಬರೀ ಒಂದ್ ಜಾತಿಯಿಂದ ಗೆಲ್ಲಿಕ್ಕಾಗಲ್ಲ. ಸರ್, ಉಪಮುಖ್ಯಮಂತ್ರಿಗೂ ಒಂದಷ್ಟು ಗಲಾಟೆಗಳಾಯ್ತಲ್ಲ ಸರ್, ಎಲ್ಲ ಚುನಾವಣೆ ಸಮೀಪದವರೆಗೂ ಆಗಿತ್ತು. ಮುಗಿದ ನಂತರದಲ್ಲಿ ಲೋಕಸಭೆ ಚುನಾವಣೆ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ಬಹುದು ಅನ್ನುವಂಥ ಚರ್ಚೆ ನಿಮ್ಮ ನಾಯಕರುಗಳಲ್ಲಿ ನಡೀತಾ ಇದೆ ಸರ್. ಎಲ್ಲೂ ಚರ್ಚೆ, ಅದು ಚರ್ಚೆ ಅಷ್ಟೇನೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ತಗೋತಾರೆ ಅದೇ ಅಂತಿಮ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಎಲ್ಲ ವಿಚಾರಗಳ ಬಗ್ಗೆ ಮನಬಿಚ್ಚಿ ಸಂದರ್ಶನದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಸೊ ಅವರ ಸಂದರ್ಶನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಓವರಾಲ್ ಅವರ ಒಟ್ಟಾರೆ ಈ ಚುನಾವಣೆಯ ಅಭಿಪ್ರಾಯ, ಸಾರಾಂಶ ಏನಾಗಿತ್ತು ಅಂತ ಸುಖೇಶ್? ಅರವಿಂದ್, ಒಂದು ಸ್ಪಷ್ಟ, ಈ ಬಾರಿ ಹೆಚ್ಚು ಸ್ಥಾನವನ್ನು ಗೆಲ್ತೀವಿ ಅನ್ನುವಂಥದ್ದು ಅವರ ಕಾನ್ಫಿಡೆನ್ಸ್. ಅಂದರೆ ಕನಿಷ್ಠ 20 ಸ್ಥಾನವನ್ನಾದರೂ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ಕಾನ್ಫಿಡೆನ್ಸಲ್ಲಿ ಮುಖ್ಯಮಂತ್ರಿಗಳು ಇದ್ದಂತೆ ಕಾಣಿಸ್ತಾ ಇದೆ. ಒಂದು. ಎರಡನೇದಾಗಿ ಸಿಎಂ ಬದಲಾವಣೆ ವಿಚಾರ, ಅಂದರೆ ಈ ಬಾರಿ ಫಲಿತಾಂಶ ಸರಿಯಾಗಿ ಬರ್ದೇ ಇದ್ರೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಸಿಎಂಗೆ ಕಷ್ಟ ಆಗುತ್ತೆ ಅಂತ ಹೇಳಿಕೆಗಳನ್ನ ಕೊಟ್ಟಂಥದ್ದು, ಅಥವಾ ಇವ್ರು ಕೊಟ್ಟಂಥ ಹೇಳಿಕೆ ಮೈಸೂರಲ್ಲಿ, ಇವೆಲ್ಲವೂ ಅದು ಚುನಾವಣೆಯಲ್ಲಿ ಯಾವ ಕಂಟೆಕ್ಸ್ಟಲ್ಲಿ ಹೇಳಿರ್ತೀವಿ ಅನ್ನುವಂಥದ್ದು ಮುಖ್ಯವಾಗುತ್ತೆ ಅನ್ನೋದ್ರ ಜೊತೆಗೆ ಯಾವ ಕಾರಣಕ್ಕೂ ಸಿಎಂ ಬದಲಾವಣೆ ಅಥವಾ ಡಿಸಿಎಂ ಯಾವುದೇ ವಿಚಾರ ಇದ್ರೂ ಕೂಡ ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ತೀರ್ಮಾನವನ್ನು ನಾವು ಕೇಳ್ತೀವಿ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಮುಖ್ಯಮಂತ್ರಿಗಳ ಸಂದರ್ಶನ ಇವತ್ತು ರಾತ್ರಿ 7 ಗಂಟೆಗೆ ಪಬ್ಲಿಕ್ ಟಿವಿನಲ್ಲಿ ಪ್ರಸಾರ ಆಗುತ್ತೆ. ಎಲ್ಲ ವಿಚಾರಗಳ ವಿನಿಮಯವನ್ನು ಮಾಡಿಕೊಂಡಿದ್ದಾರೆ, ಬಹಳ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಅವ್ರು ಏನೇನು ಮಾತನಾಡಿದ್ದಾರೆ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ಕೇಳಬೇಕು ಅಂದರೆ 7 ಗಂಟೆಗೆ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನು ವೀಕ್ಷಿಸಿ.